ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜನವರಿ 27ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಇವತ್ತು ನಿಫ್ಟಿ ಸೆನ್ಸೆಕ್ಸ್ ಪಾಸಿಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ನಿಫ್ಟಿಯಲ್ಲಿ 0.5% ಜಂಪ್ ನೋಡೋದಕ್ಕೆ ಸಿಕ್ತು. 126 ಪಾಯಿಂಟ್ಗಳ ಗೇನ್ನೊಂದಿಗೆ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. ಬಟ್ ಮಾರ್ನಿಂಗ್ ಸೆಷನ್ನಲ್ಲಿ ನಿಫ್ಟಿಯಲ್ಲಿ ಸಾಕಷ್ಟು ವೀಕ್ನೆಸ್ ಬಂದಿತ್ತು. 25,000 ಲೆವೆಲ್ನ ಕೆಳಗಡೆ ಕೂಡ ನಿಫ್ಟಿ ಹೋಗಿತ್ತು. ಬಟ್ ಅಲ್ಲಿಂದ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಒಂದು ಸ್ಟ್ರಾಂಗ್ ರಿಕವರಿ ಬರಲಿಲ್ಲ, ವೊಲಟಾಲಿಟಿ ಇತ್ತು. ಯಾವಾಗೆಲ್ಲ ನಿಫ್ಟಿಯಲ್ಲಿ ಒಂದು ರಿಕವರಿ ಬರ್ತಿತ್ತು ಅಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ಕೂಡ ನೋಡೋದಕ್ಕೆ ಸಿಕ್ತಿತ್ತು. ಬಟ್ 3 ಗಂಟೆಯ ನಂತರ ಒಂದು ಸ್ಟ್ರಾಂಗ್ ರ್ಯಾಲಿ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ 100 ಪಾಯಿಂಟ್ಗಳ ಗೇನ್ ಕೂಡ ಈ ಲೆವೆಲ್ನಲ್ಲಿ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. 25,000 ಲೆವೆಲನ್ನು ನಿಫ್ಟಿ ಹೋಲ್ಡ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಲೆವೆಲ್ನ ಮೇಲ್ಗಡೆ ನಿಫ್ಟಿ ಟ್ರೇಡ್ ಆಗ್ತಿರೋವರೆಗೂ ಸ್ವಲ್ಪ ಪಾಸಿಟಿವ್ ಬೈಯಿಂಗ್ ಎಮರ್ಜ್ ಆಗುತ್ತೆ. ಸೆನ್ಸೆಕ್ಸ್ ಕೂಡ 0.4% ಇವತ್ತು ಗೇನ್ ಆಯಿತು. ಬ್ಯಾಂಕ್ ನಿಫ್ಟಿ IT ಇಂಡೆಕ್ಸ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಮೊದಲನೇದಾಗಿ RBI ಬ್ಯಾಂಕ್ಗಳಲ್ಲಿ 2 ಲಕ್ಷ ಕೋಟಿಯ ಇಂಜೆಕ್ಷನನ್ನು ಮಾಡುತ್ತೆ ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಅದು ಬ್ಯಾಂಕಿಂಗ್ ಸೆಕ್ಟರ್ನ ಕೆಲವು ಸ್ಟಾಕ್ಗಳಲ್ಲಿ ಪಾಸಿಟಿವ್ ಇಂಪ್ಯಾಕ್ಟನ್ನು ತಂದಿದೆ. ಹಾಗೆಯೇ ಟ್ರಂಪ್ ಅವರು 25% ಟ್ಯಾರಿಫ್ಸನ್ನು ರೋಲ್ ಬ್ಯಾಕ್ ಮಾಡ್ಬೋದು ಅನ್ನುವಂಥ ಒಂದು ನ್ಯೂಸ್ ಕೂಡ ಇತ್ತು. ಅದು IT ಇಂಡೆಕ್ಸ್, ಫಾರ್ಮಾ ಇಂಡೆಕ್ಸ್ನ ಸ್ಟಾಕ್ಗಳಿಗೆ ಪಾಸಿಟಿವ್ ಆಗಿದೆ. ಬಟ್ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಅಷ್ಟಾಗಿ ಬೈಯಿಂಗ್ ಎಮರ್ಜ್ ಆಗಲಿಲ್ಲ. ಇವತ್ತು ಕೂಡ ನೆಗೆಟಿವ್ ಸೈಡ್ನಲ್ಲೇ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಇಂಡೆಕ್ಸ್ಗಳು ಟ್ರೇಡ್ ಆಗಿದೆ. ಸೊ ಬಜೆಟ್ ವೀಕ್ನಲ್ಲಿ ಸ್ವಲ್ಪ ರಿಕವರಿಯ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಸಡನ್ ಆಗಿ ಯಾವುದಾದ್ರೂ ನೆಗೆಟಿವ್ ನ್ಯೂಸ್ಗಳು ಬಂದರೆ ಆಗ ಸೆಲ್ಲಿಂಗ್ ಪ್ರೆಷರ್ ಇಂಟೆನ್ಸಿಫೈ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಬಜೆಟ್ ರಿಲೇಟೆಡ್ ರಿಪೋರ್ಟ್ಸ್ಗಳು ಕೂಡ ಬರ್ತಿರುತ್ತೆ. ಯಾವುದಾದ್ರೂ ಒಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಗಲ್ಲ ಅನ್ನುವಂಥ ನ್ಯೂಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆದರೂ ಕೂಡ ಆಗಲೂ ಮಾರ್ಕೆಟ್ನಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಇಡೀ ವಾರದಲ್ಲಿ ನಾವು ವಾಲಟಾಲಿಟಿಯನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಹಾಗೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಟ್ರೇಡ್ ಡೀಲ್ ಫೈನಲೈಸ್ ಆಗಿದೆ ಅನ್ನುವಂಥ ರಿಪೋರ್ಟ್ ಇತ್ತು. ಅದರ ಬಗ್ಗೆ ಆಲ್ರೆಡಿ ಸಾಕಷ್ಟು ನ್ಯೂಸ್ಗಳು ಕೂಡ ಬಂದಿದೆ. ಒಂದು ಫೈನಲ್ ಟ್ರೇಡ್ ಡೀಲ್ ಇವತ್ತು ಸಂಜೆ ಅನೌನ್ಸ್ ಆಗುತ್ತೆ. ಸೊ ಈ ಒಂದು ನ್ಯೂಸ್ನಿಂದ ಸಾಕಷ್ಟು ಸ್ಟಾಕ್ಗಳಲ್ಲಿ ಪಾಸಿಟಿವ್ ಟ್ರೆಂಡ್ ಕಾಣಿಸಿದೆ. ಸೊ ಯಾವೆಲ್ಲ ಕಂಪನಿಗಳು ಯುರೋಪ್ಗೆ ಹೆಚ್ಚಾಗಿ ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಆ ರೀತಿಯ ಸ್ಟಾಕ್ಗಳಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. KPR ಮಿಲ್, ವೆಲ್ಸ್ಪನ್ ಲಿವಿಂಗ್ ಹಾಗೆ ಟೆಕ್ಸ್ಟೈಲ್, ಫಾರ್ಮಾ ರಿಲೇಟೆಡ್ ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಕೆಮಿಕಲ್ ಸೆಕ್ಟರ್ನ ಕಂಪನಿಗಳಿಗೆ ಕೂಡ ಈ ಒಂದು ಟ್ಯಾರಿಫ್ ಕಟ್ಸ್ ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಕಳೆದ ದಶಕದಿಂದ ಅಂದರೆ ಕಳೆದ 10 ವರ್ಷಗಳಿಂದ ಈ ಒಂದು ಮಾತುಕತೆ ನಡೀತಿತ್ತು. ಬಟ್ ಫೈನಲಿ ಒಂದು ಸ್ಟ್ರಾಂಗ್ ಡೀಲ್ ಯುರೋಪಿಯನ್ ಯೂನಿಯನ್ನ ಜೊತೆ ನಡೆದಿದೆ. ಇದನ್ನು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕೂಡ ಕರೀತಿದ್ದಾರೆ. ಸೊ ಈ ಒಂದು ಡೀಲ್ನಿಂದ ಕೆಲವು ಸೆಕ್ಟರ್ಗಳಿಗೆ ನೆಗೆಟಿವ್ ನ್ಯೂಸ್ ಕೂಡ ಇದೆ. ಮೊದಲನೇದಾಗಿ ಆಟೋ ಸೆಕ್ಟರ್. ಯಾಕೆಂದರೆ ಯುರೋಪಿಯನ್ ಯೂನಿಯನ್ ಭಾರತದ ಮೇಲಿನ ಟ್ಯಾರಿಫ್ಸನ್ನು ಕಟ್ ಮಾಡ್ತಿದೆ ಅಂದರೆ ನಾವು ಕೂಡ ಯುರೋಪ್ನಿಂದ ಬರುವಂಥ ಪ್ರಾಡಕ್ಟ್ಸ್ಗಳ ಟ್ಯಾರಿಫ್ಸನ್ನು ಕಟ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಯುರೋಪ್ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಭಾರತಕ್ಕೆ ಬರುವಂಥ ಕಾರ್ಗಳ ಮೇಲೆ 100%ಗೂ ಹೆಚ್ಚಿನ ಟ್ಯಾರಿಫ್ಸನ್ನು ಭಾರತ ಹಾಕ್ತಿತ್ತು. ಸೊ ಅದನ್ನು 40%ಗೆ ಇಳಿಸುವಂಥ ಚಾನ್ಸಸ್ ಇದೆ. ಸೊ ಸಾಕಷ್ಟು ಜನ ಶ್ರೀಮಂತರು ಯುರೋಪ್ನಿಂದ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಕಾರ್ಗಳನ್ನು ಭಾರತಕ್ಕೆ ಇಂಪೋರ್ಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಇದರಿಂದ ಎಲ್ಲೋ ಒಂದು ಕಡೆ ಭಾರತದ ಆಟೋ ಕಂಪನಿಗಳ ಸೇಲ್ಸ್ನ ಮೇಲೆ ಇಂಪ್ಯಾಕ್ಟ್ ಬರ್ಬೋದು ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಈ ರೀಸನ್ನಿಂದ M&M ಸ್ಟಾಕ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಸೊ ಮಾರುತಿ ಸುಜುಕಿ ಕೂಡ ಸ್ವಲ್ಪ ಮಟ್ಟಿಗೆ ನ್ಯೂಟ್ರಲ್ ಆಗಿ ಟ್ರೇಡ್ ಆಗಿದೆ. ಸೊ ನೋಡಬೇಕಾಗುತ್ತೆ ಯಾವ ರೀತಿಯ ಒಂದು ಟ್ಯಾರಿಫ್ಸ್ ಅಪ್ಲಿಕೇಬಲ್ ಆಗುತ್ತೆ ಅಂತ. ಹೆಚ್ಚಿನ ಇಂಪ್ಯಾಕ್ಟ್ ಏನು ಆಗೋದಿಲ್ಲ. ಈಗಲೂ ಕೂಡ ಸಾಕಷ್ಟು ಜನ ಯುರೋಪಿಯನ್ ನೇಷನ್ಸ್ಗಳಿಂದ ಕಾರ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೋತಾರೆ. ಅದೇ ರೀತಿಯಲ್ಲಿ ಆ ಒಂದು ನಂಬರ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗ್ಬೋದು. ಬಟ್ ಭಾರತದ ಕಾರ್ಗಳಿಗೆ ಏನು ಡಿಮ್ಯಾಂಡ್ ಇದೆ, ಏನು ಸೇಲ್ಸ್ ಇದೆ, ಅದು ನಾರ್ಮಲ್ ಆಗಿ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಎಂಟರ್ಪ್ರೈಸಸ್ 5% ಗೇನ್ ಆದರೆ ಅದಾನಿ ಪೋರ್ಟ್ಸ್ 4.5% ಗೇನ್ ಆಗಿದೆ. ಸೊ ಶುಕ್ರವಾರದ ದಿನ ಬಂದಂಥ ಒಂದು ನೆಗೆಟಿವ್ ನ್ಯೂಸ್ನಿಂದ ಸ್ಟಾಕ್ಸ್ ತುಂಬಾ ಕರೆಕ್ಟ್ ಆಗಿತ್ತು. ಸೊ US ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕೋರ್ಟ್ಗೆ ಒಂದು ಅಪೀಲನ್ನು ಮಾಡಿದ್ರು. ಗೌತಮ್ ಅದಾನಿ ಹಾಗೆ ಸಾಗರ್ ಅದಾನಿ ಅವರಿಗೆ ಡೈರೆಕ್ಟಾಗಿ ನೋಟಿಸನ್ನು ಕೊಡೋದಕ್ಕೆ ಪರ್ಮಿಷನ್ ಕೊಡಬೇಕು ಅನ್ನುವಂಥ ಅಪೀಲ್ ಹೋಗಿದೆ ಅನ್ನುವಂಥ ನ್ಯೂಸ್ ಬಂದಿತ್ತು. ಆ ನ್ಯೂಸ್ನಿಂದ ಒಂದು ಪ್ಯಾನಿಕ್ ಸೆಲ್ಲಿಂಗ್ ಆಗಿತ್ತು. ಬಟ್ ಕೋರ್ಟ್ನ ಕಡೆಯಿಂದ ಯಾವುದೇ ರೀತಿಯ ಸರಿಯಾದ ರೆಸ್ಪಾನ್ಸ್ ಬರದಿರೋ ರೀಸನ್ನಿಂದ ಇವತ್ತು ಸ್ಟಾಕ್ಗಳು ರಿಕವರ್ ಆಗಿದೆ. ನ್ಯೂಸ್ ಬೇಸಿಸ್ ಕರೆಕ್ಷನ್ ಆಗಿದ್ರಿಂದ ಇವತ್ತು ರಿಕವರಿ ಕಾಣಿಸ್ತಿದೆ. ಬಟ್ ಮತ್ತೆ ಅದೇ ಒಂದು ನ್ಯೂಸ್ ಬಂದರೆ ಆಗ ಸ್ಟಾಕ್ಸ್ ಮತ್ತೆ ಕರೆಕ್ಟ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಹಾಗೆ ಆಕ್ಸಿಸ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 5% ಅರೌಂಡಲ್ಲಿ ಇವತ್ತು ಗೇನ್ ನೋಡೋದಕ್ಕೆ ಸಿಕ್ತು. ವೀಕೆಂಡಲ್ಲಿ ಆಕ್ಸಿಸ್ ಬ್ಯಾಂಕ್ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ Q3ನಲ್ಲಿ ರಿಸಲ್ಟ್ ಸ್ಟ್ರಾಂಗ್ ಆಗಿಯೇ ಬಂದಿತ್ತು. ಸೊ 4% ಸ್ಟಾಕ್ ಗೇನ್ ಆಗೋದಕ್ಕೆ ಮೇಜರ್ ರೀಸನ್ ಬ್ರೋಕರೇಜ್ಗಳ ಟಾರ್ಗೆಟ್ಸ್ ಆಗಿರುತ್ತೆ. ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗ್ತಿರೋದು ಕಾಣಿಸ್ತಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 0.44%ನ NPA ಇತ್ತು. ಅದು 0.42%ಗೆ ಫಾಲ್ ಆಗಿದೆ. ಪ್ರಾಫಿಟ್ಸ್ 4-5% ಮಾತ್ರ ಇನ್ಕ್ರೀಸ್ ಆಗಿದೆ. ಬಟ್ ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದೇ ರೀತಿಯಲ್ಲಿ ರಿಸಲ್ಟ್ ಬರ್ತಿದೆ. ಸೊ ಸಿಟಿ ಆಕ್ಸಿಸ್ ಬ್ಯಾಂಕಲ್ಲಿ ಬೈ ರೆಕಮೆಂಡೇಶನ್ ಕೊಟ್ಟು 1436 ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ.
CLSA ಕೂಡ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು 1500 ಟಾರ್ಗೆಟ್ ಪ್ರೈಸನ್ನು ಈಗ ಕೊಟ್ಟಿದ್ದಾರೆ. ಬರ್ನ್ಸ್ಟೈನ್ ಕೂಡ 1480 ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ನೋಮುರಾ ಕಡೆಯಿಂದ ಕೂಡ 1540 ಟಾರ್ಗೆಟ್ ಪ್ರೈಸ್ ಇದೆ. ಸೊ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಆ ರೀತಿಯಲ್ಲಿ ಬ್ರೋಕರೇಜ್ಗಳ ಟಾರ್ಗೆಟ್ಸ್ ಕೂಡ ಚೇಂಜ್ ಆಗ್ತಿರುತ್ತೆ. ಸೊ ಈಗ ಆಕ್ಸಿಸ್ ಬ್ಯಾಂಕ್ 1300 ಅರೌಂಡಲ್ಲಿ ಟ್ರೇಡ್ ಆಗ್ತಿದೆ. ಈ ಲೆವೆಲ್ನಿಂದ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ನ ಚಾನ್ಸಸ್ ಇರುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಯಾವುದೇ ಒಂದು ಬ್ರೋಕರೇಜ್ಗಳು ಟಾರ್ಗೆಟ್ಸನ್ನು ಕಟ್ ಮಾಡಿಲ್ಲ, ಹಾಗೆ ಸೆಲ್ ಕಾಲ್ಸ್ ಕೂಡ ನೋಡೋದಕ್ಕೆ ಸಿಗ್ತಿಲ್ಲ. ಸೊ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. JSW ಸ್ಟೀಲ್, ಹಿಂಡಾಲ್ಕೋ ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಗ್ರಾಸಿಮ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3.5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ M&M ಕಾಣಿಸ್ತಿದೆ. ಸೊ ಯುರೋಪಿಯನ್ ಯೂನಿಯನ್ನ ಜೊತೆಯಲ್ಲಿ ಟ್ರೇಡ್ ಡೀಲ್ನ ನ್ಯೂಸ್ನಿಂದ ಸ್ವಲ್ಪ ಸ್ಟಾಕ್ ಕರೆಕ್ಟ್ ಆಗಿದೆ. ಕೋಟಕ್ ಮಹೀಂದ್ರ ಬ್ಯಾಂಕಲ್ಲಿ ಕೂಡ ಇವತ್ತು 3%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಬ್ಯಾಂಕ್ ಕೂಡ ವೀಕೆಂಡಲ್ಲಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ಸ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಇನ್ಕ್ರೀಸ್ ಆಗಿಲ್ಲ ಅಂತ ಬ್ರೋಕರೇಜ್ಗಳು ಟಾರ್ಗೆಟ್ಸನ್ನು ಸ್ವಲ್ಪ ಕಟ್ ಮಾಡಿದ್ದಾರೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಏಷ್ಯನ್ ಪೇಂಟ್ಸ್ನಲ್ಲಿ ಕೂಡ 3%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಏಷ್ಯನ್ ಪೇಂಟ್ಸ್ ಮಾರ್ಕೆಟ್ ಅವರ್ಸ್ನಲ್ಲಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. 1060 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸ್ ನೋಡೋದಕ್ಕೆ ಸಿಕ್ತು. ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 5% ಫಾಲ್ ಆಗಿದೆ. ಸೊ ಒಂದು ಎಕ್ಸೆಪ್ಷನಲ್ ಐಟಮ್ ಡಿಕ್ಲೇರ್ ಆಗಿದ್ರಿಂದ ಪ್ರಾಫಿಟ್ನಲ್ಲಿ ಫಾಲ್ ಕಾಣಿಸ್ತಿದೆ. ಇಲ್ಲೂ ಕೂಡ ಅಷ್ಟೇ, ಲೇಬರ್ ಕೋಡ್ ಒನ್ ಟೈಮ್ ಎಕ್ಸ್ಪೆನ್ಸಸ್ನಿಂದ 63 ಕೋಟಿಯಷ್ಟು ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗಿದೆ. ಹಾಗೆ ಇಂಪೇರ್ಮೆಂಟ್ ಲಾಸ್ ಕೂಡ 93 ಕೋಟಿ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಈ ರೀಸನ್ನಿಂದ ನಮಗೆ ಪ್ರಾಫಿಟ್ ಫಾಲ್ ಆಗೋದು ಕಾಣಿಸ್ತು. ರೆವೆನ್ಯೂಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. ಕ್ರೂಡ್ ಆಯಿಲ್ನ ಪ್ರೈಸಸ್ ಕಂಟ್ರೋಲ್ನಲ್ಲಿ ಇತ್ತು, ಆದ್ದರಿಂದ ಹೆಚ್ಚಿನ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನನ್ನು ಬ್ರೋಕರೇಜ್ಗಳು ಹೊಂದಿದ್ರು. ಬಟ್ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಪ್ರಾಫಿಟ್ಸ್ ಬರದೇ ಇರೋ ರೀಸನ್ನಿಂದ ಸ್ಟಾಕ್ ಕರೆಕ್ಟ್ ಆಗಿದೆ. ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ನ ಪ್ರಮೋಟರ್ಸ್ 66%ನಷ್ಟು ಸ್ಟೇಕನ್ನು ಕಂಪನಿಯಲ್ಲಿ ಹೊಂದಿದ್ದಾರೆ. ಆ 66%ನಷ್ಟು ಸ್ಟೇಕನ್ನು ಅವರು ಸೆಲ್ ಮಾಡ್ತಾರೆ ಅನ್ನುವಂಥ ಒಂದು ರಿಪೋರ್ಟ್ CNBC TV18ನ ಕಡೆಯಿಂದ ಬಂದಿದೆ. ಸೊ ಈ ಒಂದು ಸ್ಟೇಕ್ಗೆ ಸಾಕಷ್ಟು ಬೈಯರ್ಸ್ಗಳು ಬಿಡ್ಡಿಂಗನ್ನು ಮಾಡುವಂಥ ಚಾನ್ಸಸ್ ಇದೆ. ಆಕ್ಸಿಸ್ ಬ್ಯಾಂಕ್ ಒಂದು ಸ್ಟ್ರಾಂಗ್ ಕಂಟೆಂಡರ್ ಆಗಿರ್ತಾರೆ ಅನ್ನುವಂಥ ರಿಪೋರ್ಟ್ ಕೂಡ ಬರ್ತಿದೆ. ಸೊ ನೋಡಬೇಕಾಗುತ್ತೆ, ಇದು ಜಸ್ಟ್ ರಿಪೋರ್ಟ್ ಆಗಿರುತ್ತೆ. ಇನ್ನೂ ಕೂಡ ಯಾವುದೇ ರೀತಿಯ ಕ್ಲಾರಿಟಿ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ನ ಕಡೆಯಿಂದ ಬಂದಿಲ್ಲ. ಈ ಒಂದು ಆಕ್ವಿಸಿಷನ್ ಏನಾದರೂ ಕಂಪ್ಲೀಟ್ ಆದರೆ ಇದೊಂದು ಸ್ಟ್ರಾಂಗ್ ಆಕ್ವಿಸಿಷನ್ ಆಗುತ್ತೆ. ಯಾಕೆಂದರೆ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ ಒಂದು ಸ್ಟ್ರಾಂಗ್ ಮೈಕ್ರೋ ಫಿನಾನ್ಸ್ ಕಂಪನಿ ಆಗಿದ್ದು ರೂರಲ್ ಇಂಡಿಯಾನಲ್ಲಿ ಒಳ್ಳೆ ಒಂದು ಪ್ರೆಸೆನ್ಸ್ ಅನ್ನು ಹೊಂದಿದ್ದಾರೆ. ಸೊ ಸಾಕಷ್ಟು ಲೋನ್ ಡಿಸ್ಟ್ರಿಬ್ಯೂಷನ್ ಕೂಡ ರೀಸೆಂಟ್ ಕ್ವಾರ್ಟರ್ನಲ್ಲಿ ಮಾಡಿದ್ರು. ಗೊತ್ತಿಲ್ಲ ಯಾಕೆ ಪ್ರಮೋಟರ್ಸ್ ಸ್ಟೇಕನ್ನು ಸೆಲ್ ಮಾಡ್ತಿದ್ದಾರೆ ಅಂತ. ಅಕಸ್ಮಾತ್ 66% ಸ್ಟೇಕನ್ನು ಆಕ್ಸಿಸ್ ಬ್ಯಾಂಕ್ ಬೈ ಮಾಡಿಕೊಂಡ್ರೆ ಆಕ್ಸಿಸ್ ಬ್ಯಾಂಕ್ ಒಂದು ಕಂಟ್ರೋಲಿಂಗ್ ಸ್ಟೇಕ್ ಹೋಲ್ಡರ್ ಆಗ್ತಾರೆ. ಸೊ ರಿಸಲ್ಟ್ ಬಂದ ಮೇಲೆ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ್ ಸ್ಟಾಕ್ ಪ್ರೈಸ್ನಲ್ಲಿ 10%ನ ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಕಳೆದ 2 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಸ್ಟಾಕ್ ಕರೆಕ್ಟ್ ಆಗಿದೆ. ಸೊ ಈ ಒಂದು ಸ್ಟೇಕ್ ಸೇಲ್ನ ನ್ಯೂಸ್ ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡಿರ್ಬೋದು. ಬಟ್ ಇದು ಜಸ್ಟ್ ರಿಪೋರ್ಟ್ ಆಗಿರುತ್ತೆ. ಸೊ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ್ ಇದಕ್ಕೆ ಕ್ಲಾರಿಫಿಕೇಶನ್ಸನ್ನು ಇಶ್ಯೂ ಮಾಡ್ಬೋದು. ಅಕಸ್ಮಾತ್ ಈ ಒಂದು ಆಕ್ವಿಸಿಷನ್ ಅಥವಾ ಸ್ಟೇಕ್ ಸೇಲ್ನ ನ್ಯೂಸ್ ಸುಳ್ಳು ಅಂತ ಬಂದರೆ ಮತ್ತೆ ಸ್ಟಾಕ್ ಗೇನ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ವೀಕೆಂಡಲ್ಲಿ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಒಳ್ಳೆ ಒಂದು ರಿಸಲ್ಟ್ ಅಲ್ಟ್ರಾಟೆಕ್ ಸಿಮೆಂಟ್ನ ಕಡೆಯಿಂದ ಬಂದಿತ್ತು. ಇವತ್ತು ಸ್ಟಾಕ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಅಲ್ಟ್ರಾಟೆಕ್ ಸಿಮೆಂಟ್ ಸ್ಟಾಕ್ ಪ್ರೈಸ್ನಲ್ಲಿ 2%ನ ಗೇನ್ ಇವತ್ತು ನೋಡೋದಕ್ಕೆ ಸಿಕ್ತು. ಇಲ್ಲೂ ಕೂಡ ಬ್ರೋಕರೇಜ್ಗಳು ಸ್ಟ್ರಾಂಗ್ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. JM ಫಿನಾನ್ಷಿಯಲ್ಸ್ 14,500 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ರೆ ಚಾಯ್ಸ್ ಬ್ರೋಕರೇಜ್ನ ಕಡೆಯಿಂದ 15,210 ಟಾರ್ಗೆಟ್ ಪ್ರೈಸ್ ಇದೆ. ಮೋತಿಲಾಲ್ ಓಸ್ವಾಲ್ ಕೂಡ 14,200 ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಅಲ್ಟ್ರಾಟೆಕ್ ಸಿಮೆಂಟ್ ಈಗ 12,600 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಈ ಪ್ರೈಸ್ನಿಂದ ಇನ್ನೂ ಹೆಚ್ಚಿನ ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಸಿಮೆಂಟ್ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗ್ತದೆ. ಇನ್ನೇನು ಬಜೆಟ್ ಕೂಡ ಬರ್ತಿದೆ. ಇನ್ಫ್ರಾಸ್ಟ್ರಕ್ಚರ್ಗೆ ಸಾಕಷ್ಟು ಬಜೆಟನ್ನು ಗೌರ್ಮೆಂಟ್ ಅಲೋಕೇಟ್ ಮಾಡಿದ್ರೆ ಅದರ ಒಂದು ಡೈರೆಕ್ಟ್ ಬೆನಿಫಿಟ್ ಅಲ್ಟ್ರಾಟೆಕ್ ಸಿಮೆಂಟ್ನಂಥ ಕಂಪನಿಗಳಿಗೆ ಸಿಗುತ್ತೆ. ಹಿಂಡಾಲ್ಕೋ ಈ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ 37,000 ಕೋಟಿಯ ಕೆಪೆಕ್ಸ್ ಪ್ಲಾನನ್ನು ಹೊಂದಿದ್ರು. ಅದರಲ್ಲಿ 21,000 ಕೋಟಿಯನ್ನು ತಮ್ಮ ಒಡಿಶಾ ಸ್ಮೆಲ್ಟರ್ ಎಕ್ಸ್ಪ್ಯಾನ್ಷನ್ನಲ್ಲಿ ಬಳಸ್ತಾರೆ ಅನ್ನುವಂಥ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಎಕ್ಸ್ಪ್ಯಾನ್ಷನ್ನಿಂದ ಅಲ್ಯೂಮಿನಿಯಂ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಅಲ್ಯೂಮಿನಿಯಂ ಡಿಮ್ಯಾಂಡ್ ಕೂಡ ಈಗ ಸ್ಟ್ರಾಂಗ್ ಆಗಿರೋದು ಕಾಣಿಸ್ತದೆ. ಲಿಥಿಯಂ ಅಯಾನ್ ಬ್ಯಾಟರಿಗಳಲ್ಲಿ ಅಲ್ಯೂಮಿನಿಯಂನ ಬಳಕೆ ಆಗ್ತದೆ. ಆದ್ದರಿಂದ ಒಂದು ಸ್ಟ್ರಾಂಗ್ ಡೊಮೆಸ್ಟಿಕಲ್ ಡಿಮ್ಯಾಂಡ್ ಇರೋದ್ರಿಂದ ಹಿಂಡಾಲ್ಕೋ ಈ ಒಂದು ಡಿಸಿಷನನ್ನು ತಗೊಂಡಿದ್ದಾರೆ. ಈ ಒಂದು ಇನ್ವೆಸ್ಟ್ಮೆಂಟ್ ಖಂಡಿತವಾಗ್ಲೂ ಹಿಂಡಾಲ್ಕೋಗೆ ಪಾಸಿಟಿವ್ ಆಗುತ್ತೆ. ಹಾಗೆ ಸ್ಟಾಕ್ ಆಲ್ರೆಡಿ ಕಳೆದ 1 ವರ್ಷದಲ್ಲಿ 65%ನ ರಿಟರ್ನ್ಸನ್ನು ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೂಡ ಕೊಟ್ಟಿದೆ. ರೀಸೆಂಟ್ ಟೈಮ್ನಲ್ಲಿ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕೂಡ ಇದೆ. ಹಾಗೆ ಹೈಯರ್ ಲೆವೆಲ್ನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅನ್ನು ಇಟ್ಕೊಂಡಾಗ ಈ ಒಂದು ಸ್ಟಾಕ್ ಖಂಡಿತವಾಗ್ಲೂ ಒಳ್ಳೆ ಬೆಟ್ ಆಗುತ್ತೆ.
ಸೊ ಸಿಪ್ಲಾ ಕೂಡ ರೀಸೆಂಟಾಗಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ರಿಸಲ್ಟ್ನ ನಂತರ ಸಾಕಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ಸನ್ನು ಕಟ್ ಮಾಡ್ತಿದ್ದಾರೆ. ಸೊ ಕಂಪನಿ US ಮೇಲೆ ಹೆಚ್ಚಿನ ಒಂದು ಡಿಪೆಂಡೆನ್ಸನ್ನು ಹೊಂದಿದೆ. US ಹೆಚ್ಚಾಗಿ ಪ್ರಾಡಕ್ಟ್ಸನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಟ್ಯಾರಿಫ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ ಬಿಸ್ನೆಸ್ನ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಬಂದಿದೆ. ಜೆಫ್ರೀಸ್ ಟಾರ್ಗೆಟನ್ನು ಡೌನ್ಗ್ರೇಡ್ ಮಾಡಿ 1170 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಅಂಡರ್ ಪರ್ಫಾರ್ಮ್ ರೇಟಿಂಗ್ ಕೂಡ ನೋಡೋದಕ್ಕೆ ಸಿಗ್ತದೆ. HSBC ಕಡೆಯಿಂದ ಕೂಡ ಹೋಲ್ಡ್ ರೆಕಮೆಂಡೇಶನ್ ಇದೆ. 1285 ಟಾರ್ಗೆಟ್ ಪ್ರೈಸನ್ನು HSBC ಕೊಡ್ತಾ ಇದ್ದಾರೆ. ಬಟ್ ಕೇವಲ ಮೆಕ್ವರಿ ಮಾತ್ರ ಔಟ್ ಪರ್ಫಾರ್ಮ್ ರೇಟಿಂಗನ್ನು ಕೊಟ್ಟಿದ್ದು 1490 ಟಾರ್ಗೆಟ್ ಪ್ರೈಸ್ ಮೆಕ್ವರಿ ಕಡೆಯಿಂದ ಬಂದಿದೆ. ಈಗ ಸಿಪ್ಲಾ 1300 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಬ್ರೋಕರೇಜ್ ವ್ಯೂಸ್ ಡಿವೈಡೆಡ್ ಆಗಿ ಕಾಣಿಸುತ್ತೆ. ಬಟ್ ಟಾರ್ಗೆಟ್ ಕಟ್ ಆಗ್ತಿರೋದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ನ್ಯೂಸ್ ಆಗಿದೆ. ಬಟ್ ಟ್ರಂಪ್ ಅವರು ಟ್ಯಾರಿಫ್ಸನ್ನು ಕಟ್ ಮಾಡ್ತಾರೆ ಅನ್ನುವಂಥ ನ್ಯೂಸ್ ಇದೆ. ಟ್ಯಾರಿಫ್ಸ್ ಕಟ್ ಆದರೆ ಅದು ಸಿಪ್ಲಾನಂಥ ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಯುರೋಪಿಯನ್ ಯೂನಿಯನ್ನ ಜೊತೆಯಲ್ಲಿ ಕೂಡ ಡೀಲ್ ಆಗಿರೋದ್ರಿಂದ ಸ್ಟಾಕ್ ಸ್ಲೋ ಆಗಿ ರಿಕವರ್ ಆಗ್ಬೋದು. ಸೊ ಅರ್ಬನ್ ಕಂಪನಿ ಕೂಡ ರೀಸೆಂಟಾಗಿ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಕಂಪನಿಯ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಬರಲಿಲ್ಲ. ಸೊ ಸ್ಟ್ರಾಂಗ್ ಲಿಸ್ಟಿಂಗ್ ಈ ಒಂದು IPOನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. 180 ಮೇಲೆ ಸ್ಟಾಕ್ ಲಿಸ್ಟ್ ಆಗಿತ್ತು. ಬಟ್ ಆ ಪ್ರೈಸ್ನಿಂದ ಆಲ್ಮೋಸ್ಟ್ 27% ಕರೆಕ್ಷನ್ ಈಗ ನೋಡೋದಕ್ಕೆ ಸಿಗ್ತದೆ. IPO ಪ್ರೈಸ್ನ ಅರೌಂಡ್ಗೆ ಈಗ ಅರ್ಬನ್ ಕಂಪನಿ ಬಂದು ಟ್ರೇಡ್ ಆಗ್ತದೆ. ಸೊ ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಕ್ವಾರ್ಟರ್ಲಿ ರಿಸಲ್ಟ್ ಸ್ಟ್ರಾಂಗ್ ಆಗಿ ಬರಬೇಕಾಗುತ್ತೆ. ಇಲ್ಲ ಅಂದರೆ ಸ್ಟಾಕ್ ಪ್ರೈಸ್ ಸಸ್ಟೈನ್ ಆಗೋದಿಲ್ಲ. ಅದೇ ಒಂದು ಸಿನಾರಿಯೋ ಅರ್ಬನ್ ಕಂಪನಿಯಲ್ಲಿ ಕೂಡ ನೋಡೋದಕ್ಕೆ ಸಿಗ್ತದೆ. ಹಿಂದೂಸ್ತಾನ್ ಜಿಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಕೂಡ 4% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸಿಲ್ವರ್ ಪ್ರತಿ ಕೆಜಿಗೆ 3.5 ಲಕ್ಷ ರೂಪಾಯಿ ಅರೌಂಡಲ್ಲಿ ಈಗ ಟ್ರೇಡ್ ಆಗ್ತದೆ. ಸೊ ಇದರಿಂದ ಹಿಂದೂಸ್ತಾನ್ ಜಿಂಕ್ನ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಮೊಮೆಂಟಮ್ ಇದೆ. ಸೊ ಈ ಒಂದು ಮೊಮೆಂಟಮ್ನ ಲಾಭವನ್ನು ವೇದಾಂತ ಪಡ್ಕೋಬೇಕು ಅಂತ ಇದ್ದಾರೆ. ವೇದಾಂತ ಹಿಂದೂಸ್ತಾನ್ ಜಿಂಕ್ನಲ್ಲಿ 62% ಅರೌಂಡಲ್ಲಿ ಸ್ಟೇಕನ್ನು ಓನ್ ಮಾಡ್ತಾರೆ. ಅದರಲ್ಲಿ ಮಿನಿಮಲ್ ಸ್ಟೇಕ್ 1.6% ಸ್ಟೇಕನ್ನು ವೇದಾಂತ OFSನ ಮೂಲಕ ಸೆಲ್ ಮಾಡಬೇಕು ಅಂತ ಇದ್ದಾರೆ. ಸೊ OFS ಪ್ರೈಸ್ ಮಾರ್ಕೆಟ್ ಪ್ರೈಸ್ ಏನಿದೆ ಅದಕ್ಕಿಂತ ಕಡಿಮೆನೇ ಆಗಿರುತ್ತೆ. ಮೇ ಬಿ ಈ ಒಂದು ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬರ್ಬೋದು ಅಥವಾ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು. ಸೊ ಈ ಒಂದು ಮೊಮೆಂಟಮ್ನ ಲಾಭವನ್ನು ವೇದಾಂತ ಪಡ್ಕೊಂಡು ಈ ಒಂದು ಸ್ಟೇಕ್ ಸೇಲ್ನಿಂದ 4,000 ಕೋಟಿಗೂ ಹೆಚ್ಚಿನ ಅಮೌಂಟನ್ನು ಜನರೇಟ್ ಮಾಡ್ತಾರೆ. ಸೊ ಈ ಒಂದು ಸ್ಟೇಕ್ ಸೇಲ್ನ ನಂತರ ಕೂಡ 60%ಗೂ ಹೆಚ್ಚಿನ ಸ್ಟೇಕ್ ವೇದಾಂತ ಬಳಿಯಲ್ಲಿ ಉಳ್ಕೊಳ್ಳುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಶಾಡೋಫ್ಯಾಕ್ಸ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಈಗಲೂ ಕೂಡ ನೆಗೆಟಿವ್ ಆಗಿ ಕಾಣಿಸ್ತದೆ. ನಾಳೆ ಶಾಡೋಫ್ಯಾಕ್ಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಒಂದು ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಸದ್ಯಕ್ಕೆ ಕಾಣಿಸ್ತದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.